ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಒಂದು ರೀತಿ ಹುಚ್ಚು ದೊರೆಯ ರೀತಿಯಲ್ಲಿ ಡಿಸಿಷನ್ ಅನ್ನ ಮಾಡ್ತಾ ಇದೆ, ನಿರ್ಧಾರಗಳನ್ನು ಮಾಡ್ತಾ ಇದೆ. ಈಗ ಕೆಲವು ದಿನಗಳ ಹಿಂದೆ ಹತ್ತತ್ರ ಒಂದು ತಿಂಗಳ ಹಿಂದೆ ಹಿಂದಿ ಪರೀಕ್ಷೆಯ ಬಗ್ಗೆ ಒಂದು ನಿರ್ಧಾರವನ್ನ ಮಾಡಿತ್ತು ಕರ್ನಾಟಕ ಸರ್ಕಾರ. ಅದೇನು ಅಂತ ಹೇಳಿದ್ರೆ, ಹಿಂದಿನಲ್ಲಿ ಪಾಸ್ ಆದ್ರೂ ಆಗ್ಬೋದು, ಫೇಲ್ ಆದ್ರೂ ಆಗ್ಬೋದು, ಸರ್ಕಾರ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ವಿದ್ಯಾರ್ಥಿಗಳು ಕೂಡ ಹಿಂದಿ ವಿಷಯವನ್ನ ನೀವು ಪರೀಕ್ಷೆ ಬರೀಬಹುದು ಅಥವಾ ಬಿಡಬಹುದು. ಇದಕ್ಕೆ ನಾವು ಮಾರ್ಕ್ಸ್ ಏನು ಹಾಕೋದಿಲ್ಲ. ನಾವು ಆಲ್ರೆಡಿ ಒಂದು ಸರ್ಕ್ಯುಲರ್ ಅನ್ನ ಹೊರಡಿಸಿದ್ದೇವೆ. ಮಾರ್ಕ್ಸ್ ಹಾಕಬೇಡಿ, ಗ್ರೇಡಿಂಗ್ ಕೊಡಿ, ಎ ಬಿ ಸಿ ಈ ತರ ಗ್ರೇಡ್ ಅನ್ನ ಕೊಡಿ ಅಂತ ಹೇಳಿ ಸರ್ಕ್ಯುಲರ್ ಅನ್ನ ಕಳಿಸಿದ್ದೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆಗ ಅನೇಕ ಜನ ಗಂಭೀರವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಇಲ್ಲ ನಾವು ಪರೀಕ್ಷೆಗೆ ಬರಿಬೇಕು, ನಾವು ಪರೀಕ್ಷೆಗೆ ಹಿಂದಿ ಪರೀಕ್ಷೆಯನ್ನ ಬರೆಯೋದಕ್ಕೆ ತಯಾರಿ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ, ಇಲ್ಲ ನಮ್ಮ ದೇಶದೊಳಗಡೆ ದ್ವಿಭಾಷಾ ಸೂತ್ರವನ್ನ ನಾವು ತೆಗೆದುಕೊಂಡಿದ್ದೇವೆ. ಮೊದಲನೇದು ಕನ್ನಡ, ಎರಡನೇದು ಇಂಗ್ಲಿಷ್, ಮೂರನೇದು ಹಿಂದಿ ಭಾಷೆ. ನಾವು ಇದನ್ನ ತೆಗೆದುಕೊಳ್ಳೋದಿಲ್ಲ, ಇದನ್ನ ನಾವು ಗಂಭೀರವಾಗಿ ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿತ್ತು. ಇದನ್ನ ಕೋರ್ಟ್ನಲ್ಲಿ ಅನೇಕ ಜನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಬಂದಿದೆ ಇವತ್ತು. ಇಲ್ಲ, ಗ್ರೇಡಿಂಗ್ ಕೊಡೋದಲ್ಲ, ಮಾರ್ಕ್ಸ್ ಅನ್ನ ಕೊಡಬೇಕು. ವಿದ್ಯಾರ್ಥಿಗಳು ಗಂಭೀರವಾಗಿ ಓದಿರ್ತಾರೆ, ಅಧ್ಯಯನ ಮಾಡಿರ್ತಾರೆ, ಅವ್ರಿಗೆ ಅಪಮಾನವನ್ನ ಮಾಡಬಾರದು, ಹಿಂದಿಯನ್ನ ಕನ್ಸಿಡರ್ ಮಾಡಬೇಕು, ಹಿಂದಿಗೆ ಮಾರ್ಕ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರದ ನಿರ್ಧಾರವನ್ನ ಕಡೆಗಣಿಸಿ ವಿರೋಧಿಸಿ ಇವತ್ತು ಹೈಕೋರ್ಟ್ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಇದರಿಂದ ಒಂದು ಸರ್ಕಾರಕ್ಕೆ, ಶಿಕ್ಷಣ ಸಚಿವರಿಗೆ, ಶಿಕ್ಷಣ ಇಲಾಖೆಗೆ ಒಂದು ದೊಡ್ಡ ಮುಖಭಂಗ ಆಗಿದೆ. ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ರೀತಿಯ ಒಂದು ಅಪ್ರಬುದ್ಧ ನಿರ್ಧಾರವನ್ನ ಹೈಕೋರ್ಟ್ ಇವತ್ತು ವಿರೋಧಿಸಿದೆ. ಹೈಕೋರ್ಟ್ ಅದನ್ನ ಕಡೆಗಣಿಸಿ ಈ ರೀತಿಯ ಒಂದು ಜಡ್ಜ್ಮೆಂಟ್ ಕೊಟ್ಟಿರೋದನ್ನ ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡುತ್ತೆ. ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಇದರಿಂದ ಬಹಳಷ್ಟು ಖುಷಿಯಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ರೀತಿಯ ಅಪ್ರಬುದ್ಧ ನಿರ್ಧಾರಗಳನ್ನು ಮಾಡೋದನ್ನ ಈಗಲಾದರೂ ಕೂಡ ಸರ್ಕಾರ ಕೈ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ.